ನಿನ್ನ ಕಂಡಾಗ ಸಂತೋಷ ಮರೆಯಾದಾಗ ನೋವೇನು ಹೆಂಗೈತೆ ಮೆಕ್ಕೆಜೋಳ ಮಸ್ತ್ ಐತಲ್ಲ. ಇನ್ನೊಂದು ಸ್ವಲ್ಪ ಬೆಟ್ರ್ ಬೆಳಿಬೋದಾಗಿತ್ತು ಇವ್ರು, ಬಟ್ ಇವ್ರು ಹಾಕಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಂಗಾಗಿ ಇದು ನಾರ್ಮಲ್ ಮೆಕ್ಕೆಜೋಳ ಅಲ್ಲಿದೆ, ಸ್ವೀಟ್ ಕಾರ್ನ್ ಇದೆ. ಈ ಟೈಪ್ ಹಿಂದೆ ಮುಂದೆ ಸ್ವೀಟ್ ಕಾರ್ನ್ ಒಳಗೆ ಬಂತಂತಂದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತದೆ. ಹುಳ ಗಿಳ ಸ್ವಲ್ಪ ಕಮ್ಮಿ ಅದಾವು. ಇದು ಸ್ವೀಟ್ ಕಾರ್ನ್, ಇದು ನಾರ್ಮಲ್ ಮೆಕ್ಕೆಜೋಳ ಅಲ್ಲ. ಆಮೇಲೆ ಇದ್ರಾಗ ಆ್ಯಕ್ಚುಲಿ ಲಾಭ ಭಾಳ ಮಸ್ತ್ ಐತಿ ಇದ್ರಾಗ, ಬಟ್ ಅದ್ರ ತಕ್ಕಂಗೆ ಇಳುವರಿ ತೆಗಿಬೇಕು ರೈತರು, ಅಂದ್ರಷ್ಟು ಲಾಭ ಚಲೋ ಐತಿ ಇದ್ರಾಗ. ಮಾರ್ಕೆಟಿಗೆ ಹಾಕೋದು ರಿಸ್ಕ್. ಮಾರ್ಕೆಟು ಮಳೆಗಾಲದಾಗ ಚಳಿಗಾಲದಾಗ ರೇಟ್ ಇರ್ತೈತಿ ಸ್ವೀಟ್ ಕಾರ್ನಿಂದ, ಬಟ್ ಉಳ್ಕಿದ ಟೈಮ್ದಾಗ ಮಾರ್ಕೆಟ್ ರೇಟ್ ಇರಲ್ಲ. ಆಮೇಲೆ ಮಳೆಗಾಲದಾಗ ಚಳಿಗಾಲದಾಗೂ ರೇಟ್ ಒಮ್ಮೊಮ್ಮೆ ಬರುತ್ತೆ, ಒಮ್ಮೊಮ್ಮೆ ಬರೋಂಗಿಲ್ಲ, ಹೇಳೋಕ್ಕಾಗಲ್ಲ. ಅದ್ರ ಬದಲಿ ಏನಂತಾರೆ ಕಂಪ್ನಿ ಬೈಬೇಕಿರ್ತಾವೆ ಒಂದೊಂದು, ಅಂಥವ್ರಿಗೆ ಕೊಡೋದು ಬೆಸ್ಟ್. ಈ ಪಟ್ಟಿ ಅಷ್ಟು ಚಲೋ ಇಲ್ಲ, ಈ ಪಟ್ಟಿ ಮಸ್ತ್ ಐತೆ ನೋಡ್ರಿ, ಆ ಕಡೆ ಪಟ್ಟಿ. ಬೈಬ್ಯಾಕ್ ಸಿಸ್ಟಮ್ ಇರ್ತೈತಲ್ಲ ಕಂಪ್ನಿಯವ್ರು, ಅಂಥವ್ರಿಗೆ ಕೊಡ್ಬೇಕು. ನಿಮ್ಗೆ 8ರಿಂದ 10 ರೂಪಾಯಿ ಮಟ್ಟ ಕೆ ಜಿ ಸಿಗುತ್ತೆ. ಒಂದು ಕೆ ಜಿಗೆ 10 ರೂಪಾಯಿ ರೌಂಡ್ ಫಿಗರ್ ಹಿಡ್ಕೋರಿ ನೋಡಮ್ಮ. 10 ರೂಪಾಯಿ ಹಿಡ್ಕೊಂಡು ಅಂದ್ರೂ ನಿಮ್ಗೆ ಒಂದು ಟನ್ನಿಗೆ ಎಷ್ಟು 10,000 ರೂಪಾಯಿ ಬರುತ್ತೆ ಒಂದು ಟನ್ನಿಗೆ. ನಮ್ಮ ಕಡೆ ಇಬ್ಬರು ರೈತರು ಭಾಳ ಟಾಪ್ ಇಳುವರಿ ಕೊಟ್ಟಿದ್ರು. ಎಷ್ಟಂತಂದ್ರೆ ಒಂದು 7 ಕೆ ಜಿ ಬೀಜಕ್ಕೆ ಒಬ್ಬರು 7.5 ಕೆ ಜಿ ಬೀಜಕ್ಕೆ 24 ಟನ್ ಕೊಟ್ಟಿದ್ರು. ಇನ್ನೊಬ್ಬರು 6.5 ಕೆ ಜಿ ಬೀಜಕ್ಕೆ 22 ಟನ್ ಕೊಟ್ಟಿದ್ರು ಅವರು. ಇಂಥ ಮಸ್ತ್ ಇಳುವರಿ ಬಂದಿತ್ತು ಅವ್ರದ್ದು. ಬಟ್ ಅಷ್ಟು ಇಳುವರಿ ಬರುತ್ತೆ ಎಲ್ಲ ರೈತರದ್ದು ಅಂತಂದು ನಾ ಗ್ಯಾರಂಟಿ ಹೇಳೋಕ್ಕಾಗಂಗಿಲ್ಲ. ಆಮೇಲೆ ಗೊಬ್ಬರ ಭಾಳ ಹಾಕ್ಬೇಕಾಗತ್ತೆ, ಇದಕ್ಕೆ ನೀಟಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಒಣ ಮೆಕ್ಕೆಜೋಳ, ಕಮರ್ಷಿಯಲ್ ಮೆಕ್ಕೆಜೋಳ ಮೇಂಟೈನ್ ಮಾಡ್ದಂಗೆ ಅಲ್ಲಿದೆ ಸ್ವಲ್ಪ ಜಾಸ್ತಿ ಮೇಂಟೆನೆನ್ಸ್ ಇರುತ್ತೆ, ತೀರ ಅಲ್ಲ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಹಸೆತೀನಿ ಏನಂದ್ರೆ ಆಮೇಲೆ ಇದು ಕಟಿಂಗ್ ಸ್ಟೇಜ್ 70-75 ಡೇಸಿಗೆ ಬಂದುಬಿಡ್ತೈತೆ. ಇದು 70-75 ದಿವ್ಸಕ್ಕೆ ಬರುತ್ತೆ. ಅಂದ್ರೆ ಬಿಸಿಲು ಚಲೋ ಇತ್ತು ಅಂತಂದ್ರೆ 75 ದಿವ್ಸಕ್ಕೆ ಬರುತ್ತೆ. ಸ್ವಲ್ಪ ಚಳಿ ಇತ್ತು ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, 80-85 ದಿವ್ಸದ ಮಟ್ಟ ಹೋಗುತ್ತೆ. ಹಸೆತೇನಿ ಸಿಪ್ಪಿ ಧರಿಸಿಲೇ ನಾವು ಮುರ್ಕೊಂಡು ಹೋಗ್ತಾರೆ ಇದನ್ನು. ಗೊಬ್ಬರ ಒಟ್ಟೊಂದು 3-4 ಸಲ ಗೊಬ್ಬರ ಹಾಕಿಸ್ತೀವಿ ನಾವಂತರೂ. ಇಲ್ಲ ಅಂತಂದ್ರೆ ಮತ್ತು ಇಳುವರಿ ಕಮ್ಮಿ ಆಗ್ಬಿಡ್ತೈತಿ ಗೊಬ್ಬರ ಕಮ್ಮಿ ಹಾಕಿದ್ನಂತಂದ್ರೆ. ಈ ಟೈಪ್ ಮರಿ ಬರ್ತವೆ, ಇದನ್ನೆಲ್ಲ ಕಿತ್ತೋಗಿಬೇಕು, ಇವನ್ನ ಅವು ಉಪಯೋಗ ಇಲ್ಲವು. ಆಮೇಲೆ ಇವಕ್ಕೆ ಅಟ್ಲೀಸ್ಟ್ 2 ಸಲ ಹಿಂಗೆ ಸುಳ್ಯಾಗ ಔಷಧಿ ಹಾಕ್ಬೇಕು ಇದಕ್ಕೆ. ಇಲ್ಲಂತಂದ್ರೆ ಈ ಟೈಪ್ ಹುಳ ಎಲ್ಲ ಬಿದ್ದು ಹಿಂಗೆ ಹಾಳಾಗ್ತಾವೆ. ಇಲ್ಲ ಐತೆ ನೋಡಿರಿ, ಇಲ್ಲೆಲ್ಲ ಹುಳ ಬಿದ್ದಾವಲ್ಲ ಹಿಂಗೆ. ಕಮರ್ಷಿಯಲ್ ಮೆಕ್ಕೆಜೋಳಕ್ಕಾದ್ರೆ ಹಾಕ್ತಾರೆ, ಬಟ್ ಕಮ್ಮಿ ಮೇಂಟೈನ್ ಮಾಡೋದು ಅದಕ್ಕೆ. ಇವಕ್ಕಾದ್ರೆ ಹಾಕಲೇಬೇಕು. ಆಮೇಲೆ ಸ್ಪೇಸಿಂಗ್ ಗಿಡದಿಂದ ಗಿಡಕ್ಕೆ 1 ಫೂಟಿಗೆ ಗ್ಯಾಪ್ ಇರ್ಬೇಕು. ಆಮೇಲೆ ಸಾಲಿಂದ ಸಾಲಿಗೆ 2 ಫೂಟ್ ಗ್ಯಾಪ್ ಇರ್ಬೇಕು. ಸ್ವಲ್ಪ ಅಂಗ್ಲ ಅಂತಂತಂದ್ರೆ ತೆನಿ ಈಡು ಬರ್ತೈತಿ, ತೆನಿ ಸೈಜ್ ಬರ್ತೈತಿ. ಆಮೇಲೆ ಬೈಬ್ಯಾಕ್ ಸಿಸ್ಟಮ್ ಒಳಗೆ ಹೆಂಗೆ ಇರ್ತೈತೆ ಅಂತಂದ್ರೆ ತೆನಿ 300-400 ಗ್ರಾಮ್ ಮೇಲೆ ಇದ್ದಿದ್ದು ಅಷ್ಟು ತೆನಿ ಪರ್ಚೇಸ್ ಮಾಡ್ತಾರೆ. ಅದ್ರ ಒಳಗಿದ್ದಿದ್ದು ಸೈಜ್ ಅವ್ನ ಸಂಬಂಧ ಇಲ್ಲ, ಹಂಗಿರ್ತೈತಿ. ಎಲ್ಲ ಈಗ ನಮ್ಮ ಕೊಪ್ಪಳ ಭಾಗದಾಗಂತೂ ಭಾಳ ಅಂದ್ರೆ ಭಾಳ ಐತಿದೆ ಎಲ್ಲ ಸ್ವೀಟ್ ಕಾರ್ನ್. ಅಂದ್ರೆ ಕೊಪ್ಪಳದ ಹತ್ರ ಗಬ್ಬೂರು ಅಂತ ಒಂದು ಊರು ಐತೆ, ಅಲ್ಲಂತೂ ಜಗ್ಗಿ ಬೆಳಿತಾರೆ ಇದನ್ನು. ಉಳ್ಕಿದ ಕಡೆ ಎಲ್ಲ ಈಗ ಕೊಡಾಕತ್ತೀವಿ ಈಗ ಮೆಲ್ಲಕ್ಕೆ. ಹಂಗೆ ಭಾಳ ರೀಸನ್ದಾಗ ಆಗಲೇ ಬೆಳ್ಯಾಕತ್ತಾರೆ ಮೆಲ್ಲಕ್ಕೆ. ಮಾರ್ಕೆಟಿಗೆ ಹಾಕೊಂಬಂದು ರಿಸ್ಕ್ ಇರ್ತೈತೆ, ಯಾಕಂದ್ರೆ ಮಾರ್ಕೆಟ್ ಒಮ್ಮೆಕ್ಲೆ ಡ್ರಾಪ್ ಆತಂತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಬಟ್ ಕಂಪ್ನಿದಿಗೆ ಕೊಡೋದು ಹಂಗಿರಂಗಿಲ್ಲ. ಅಂದ್ರೆ ಫಿಕ್ಸ್ ರೇಟ್ ಇರ್ತೈತಿ. ಮಾರ್ಕೆಟ್ ರೇಟ್ ಏನೋ ಬೇಕಾದಿರಲಿ, ಕಂಪ್ನಿ ರೇಟ್ ಅಂತೂ ಒಂದೇ ಫಿಕ್ಸ್ ಇರ್ತೈತಿ. ಎಕರೆಕ್ಕೆ 5-6 ಟನ್ ಅಂತೂ ನಾವು ಹೇಳ್ತೀವಿ. ಅಷ್ಟು ಬಂತಂತಂದ್ರೂ ಏನೂ ಲಾಸ್ ಇರೋಂಗಿಲ್ಲ, ಆರಾಮ ಇರ್ತೈತಿ.
ಆಮೇಲೆ ಬೀಜ 2,500 ಹಂಗಿರ್ತಾವೆ 1 ಕೆ ಜಿಗೆ 2.5 ಕೆ ಜಿ ಬೀಜ ಉರ್ಸೋದು ಇದು. ನಾನು ಹಿಂದೆ ಮುಂದೆ ಎದಕ್ಕೆ ಬೆಳಿಬಾರ್ದು ಸ್ವೀಟ್ ಕಾರ್ನ್ ಒಳಗೆ ಅಂತಂದು ಹೇಳ್ತೀನಿ ಅಂದ್ರೆ, ಈಗ ಸಪೋಸ್ ಇದು ಹಸಿ ತೆನೆ ಇರ್ತವೆ, ಇವೆಲ್ಲ ಹಸಿದ ಟೈಮ್ದಾಗ ಕಟಿಂಗ್ ಮಾಡ್ತೀವಲ್ಲ, ಹಂಗಾಗಿ ಇದು ಬಂದಿರ್ತೈತಿ, ಈ ಗಿಡ ಇದು ತೆನೆ ಬಿಟ್ಟಿರ್ತೈತಿ, ಆಮೇಲೆ ಇದು ಹಾಲು ತುಂಬ್ಕೊಂಡಿರ್ತೈತಿ, ಇದು ಕಟಿಂಗಿಗೆ ಬಂದಿರ್ತೈತಿ, ಬಟ್ ಇದು ಬಂದಿರಂಗಿಲ್ಲ. ಅವಾಗ ನಾವು ಇದು ಇದು ಬರೋ ಮಟ್ಟ ಕಾಯ್ಕೊಂತ ಕುಂದ್ರಕ್ಕಾಗಂಗಿಲ್ಲ. ನಾವು ಇದು ಬಂದತ್ತ ಇದನ್ನಷ್ಟ ತೊಗೊಂಡು ಹೋಗ್ಬಿಡ್ತೀವಿ, ಉಳ್ಕಿದ್ದು ಇದು ವೇಸ್ಟ್ ಆಗುತ್ತೆ. ಹಂಗೆ ಎಲ್ಲ ಹಿಂದೆ ಮುಂದೆ ಬರ್ತಾವೆ, ಹಂಗೆ ಬರ್ತಾವೆ ಇಲ್ಲ ಅಂತಲ್ಲ, 10 2 ಗಿಡ ಹಿಂದೆ ಮುಂದೆ ಬರ್ತಾವೆ. ಬಟ್ ಒಬ್ಬೊಬ್ಬರು ರೈತರು ಹೆಂಗೆ ಮಾಡ್ತಾರೆ ಅಂತಂದ್ರೆ ನೆಗ್ಲಿಜೆನ್ಸಿ ಮಾಡಿ ಜಗ್ಗಿ 10 5 ಗಿಡ ಹಂಗಿರ್ತಾವೆ, 5 ಗಿಡ ಹಂಗಿರ್ತಾವೆ ಹಿಂದೆ ಮುಂದೆ. ಹಂಗಿತ್ತಂತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಎಷ್ಟು ಬರ್ತದೆ ಅಷ್ಟು ತೊಗೊಂಡು ಹೋಗ್ತಾರೆ ಅಷ್ಟೇ ಕಂಪ್ನಿದವ್ರು. ತೆನೆ ಬಿಡೋ ಟೈಮ್ದಾಗ ಪೊಟ್ಯಾಶ್ ಅಂತ ಗೊಬ್ಬರ ಕೊಟ್ಟನೆ ಅಂತಂದ್ರೆ ಸ್ವಲ್ಪ ಸೈಜ್ ಬರ್ತಾವೆ. ತಳಗೊಬ್ಬರ ಹಾಕಿ ಬೆಳೆದಂತರೂ ಇನ್ನೂ ಚಲೋ ಬರ್ತೈತಿ. ಡ್ರಿಪ್ ಥ್ರೂ ಬೆಳೆದಂತರೂ ಇನ್ನೂ ಟಾಪ್ ಬರ್ತದೆ. ಡ್ರಿಪ್ ಥ್ರೂ ಬೆಳೆದಿದ್ದು ಒಂದು ಫೋಟೋ ಹಾಕ್ತೀನಿ ನೋಡಿರಿ, ಎಷ್ಟು ಯೂನಿಫಾರ್ಮಿಟಿ, ಎಷ್ಟು ಸಮ ಬೆಳೆದಾರ ಅಂತಂದ್ರೆ ಅವರು. ಆ ಫೀಲ್ಡ್ ಭಾಳ ಇಷ್ಟ ಆಗಿತ್ತು ನನಗೆ ಆ್ಯಕ್ಚುಲಿ. ಅದು ಬೈಬ್ಯಾಕ್ ಸಿಸ್ಟಮ್ ಒಳಗೆ ಸ್ವೀಟ್ ಕಾರ್ನ್ ಬೆಳೀರಿ, ಅದ ಬೆಸ್ಟ್. ಆಮೇಲೆ ಇವು ಸೀಡ್ಸು ಕಾಸ್ಟ್ಲಿ ಇರ್ತಾವೆ. ನೀವು ಎಕರೆಗೆ 3 ಕೆ ಜಿ ಹಾಕಿದೆ, 4 ಕೆ ಜಿ ಹಾಕಿದೆ, ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಕರೆಗೆ 2.5 ಕೆ ಜಿ ಹಾಕ್ರಿ, ಅಷ್ಟು ಸಾಕು. ಸ್ವಲ್ಪ ಅಂಗ್ಲನೇ ಇರಲಿ, ಆಡು ಊರಬೇಡ್ರಿ. ಊರಿದ್ನಿ ಅಂತಂದ್ರೆ ತೆನೆ ಸೈಜ್ ಬರೋಂಗಿಲ್ಲ. ಆಮೇಲೆ ಗೊಬ್ಬರ ಒಂದು ಸ್ವಲ್ಪ ಚಲೋತ್ನಾಗ ಹಾಕಿರಿ, ತಳಗೊಬ್ಬರ ಒಂದು ಸಲ ಹಾಕಿರಿ. ಆಮೇಲೆ ಅದಾದಮೇಲೆ 1 ಇಲ್ಲ 2 ಸಲ ಹಾಕಿರಿ. ನೆಕ್ಸ್ಟ್ ತೆನೆ ಬಿಡೋ ಟೈಮ್ದಾಗ ಅವಾಗ ಒಂದು ಸಲ ಹಾಕಿರಿ. ಎಕರೆಗೆ 1 ಚೀಲ, 1.5 ಚೀಲ, 2 ಚೀಲ ಹಂಗೆ ಗೊಬ್ಬರ ಹಾಕಿದ್ನಂದ್ರೂ ಸಾಕು. ಸುಳ್ಯಾಗಂತೂ 1-2 ಸಲ ಔಷಧಿ ಹಾಕ್ಬೇಕು ಇದಕ್ಕೆ. ಮತ್ತು ಕಸ ಗೀಸ ಅಂತೂ ನೀವು ನಾರ್ಮಲ್ ಅದೆಲ್ಲ ಮೇಂಟೈನ್ ಮಾಡ್ತಾರೆ ರೈತರು. ಇದಾಗಲೇ ಈಗ ಎಷ್ಟಿದೆ, ಒಂದು 35-40 ದಿವ್ಸದ್ದೇನ ಐತೆ ಅಷ್ಟೇ. ಇದು 35-40 ದಿವ್ಸಕ್ಕೆ ನೋಡ್ರಿ ಆಗಲೇ ಹೆಂಗೆ ಬಂದವು, ಎಷ್ಟು ಮಸ್ತ್ ಚಲೋ ಅದು. ಭಾಳ ಫಾಸ್ಟ್ ಗ್ರೋತ್ ಇರ್ತೈತಿ ಇದು ಸ್ವೀಟ್ ಕಾರ್ನ್. ಇದು ಏನಂತಾರೆ ಬೆಳೆ. ಹಾಗಾಗಿ ನೀವು ಗೊಬ್ಬರನೂ ಜಲ್ದಿ ಕೊಟ್ಕೊಂತ ಹೋಗ್ಬೇಕು. ನೀವು ಒಣ ಮೆಕ್ಕೆಜೋಳ ಆತಂತಂದ್ರೆ ನಿಮಗೆ 4 ತಿಂಗಳು ಬೇಕಾಗುತ್ತೆ. ಅದನ್ನೆಲ್ಲ ಒಣಗಿಸಿ ಇದು ಮಾಡಿ, ಕಾಳು ಬಿಡಿಸಿ ಒಣಗಿಸೋದು ಅದನ್ನೆಲ್ಲ ಮಾಡೋಷ್ಟಲಿಗೆ. ಇದೆಲ್ಲ ಹಂಗೇನು ಪ್ರಾಬ್ಲಮ್ ಇರೋಂಗಿಲ್ಲ ನಿಮ್ಗೆ. ಒಣಗ್ಸೋದು ಏನಿಲ್ಲ, ಎಲ್ಲ ಹಸಿ ತೆನಿನ ಮುರಿಯೋದು, ಗಾಡಿಗೆ ಲೋಡ್ ಮಾಡೋದು, ಅಂದ್ರೆ ದೊಡ್ಡ ತೆನೆ ಅಷ್ಟೇ. ನಿಮಗೆ ಆಮೇಲೆ ಇದು ಮೇವೂ ಉಳಿತೈತೆ, ಹಸಿ ಮೇವು ಇರ್ತೈತಿ. ನೀವು ಬೇಕಾದ್ರೆ ಸೈಲೇಜ್ ಮಾಡೋರಿಗಾರ ಕೊಡ್ಬೋದು, ಇಲ್ಲ ನಿಮ್ಮ ದನ ಕುರಿ ಆಕಳ ಅಂತಿಂಥವು ಅಂತಂದ್ರೆ ನೀವು ಮೇವು ಮಾಡ್ಕೊಬೋದು, ಹಸಿ ಮೇವು ತೊಗೋಬೋದು ಅಷ್ಟೇ. ಇದು ತೆನೆ ಕಟ್ ಮಾಡ್ಕೊಂಡು ಹೋದ್ಮೇಲೂ ನೀವು ಬೇಕಾದ್ರೆ ನೀರು ಬಿಟ್ಕೊಂಡು ತಿರ್ಬೋದು, ಅದು ಹಸಿ ಇದ್ದೇ ಇರ್ತೈತಿ. ನೀವು ಬೇಕಾದ್ರೆ ದನಕ್ಕೆ ಕುರಿಗೆ ಅದಕ್ಕೆ ಇದಕ್ಕೆ ಬಳಸ್ಬೋದು. ಒನ್ ಆಫ್ ದಿ ಬೆಸ್ಟ್ ಕ್ರಾಪ್ ಅಪ್ಪ. ಅಂದ್ರೆ ಈಗ ಫೀಲ್ಡ್ದೊಳಗೆ ಅದೀನಲ್ಲ, ಹಂಗಾಗಿ ಹೇಳಕತ್ತೀನಿ. ಬರೀ ಅಂದ್ರೆ ನಾನು ಸ್ವೀಟ್ ಕಾರ್ನ್ ಬಗ್ಗೆ ಅಷ್ಟೇ ಗೊತ್ತು ನನಗೆ, ಅದ್ರ ಬಗ್ಗೆ ಅಷ್ಟೇ ಕಂಪ್ಲೀಟಾಗಿ ಹೇಳಕತ್ತೀನಿ. ಅದಕ್ಕೆ ಉಳ್ಕಿದ್ದಷ್ಟು ನನಗೂ ಐಡಿಯಾ ಇಲ್ಲ. ನಿಮಗೆ 10 ರೂಪಾಯಿ 1 ಕೆ ಜಿಗೆ ಸಿಕ್ತಂತಂದ್ರೂ ನೀವು ಎಕರೆಗೆ 6 ಟನ್ನಾರ ಬೆಳಿಬೇಕು. ನೀವು ಹಂಗೆ ಬೆಳೆಸ್ಬೇಕು ಅವನ್ನ. ನಾನು ಎಷ್ಟೋ ಜನ ರೈತರು ನೋಡೀನಿ, ಹಾಕಿ ಬಿಟ್ಬಿಡ್ತಾರೆ ಅವ್ರು ನೆಗ್ಲಿಜೆನ್ಸಿ ಮಾಡಿ. ಹಂಗೆ ಮಾಡಬಾರ್ದು. ಉಳ್ಕಿದವ್ರದ್ದು ಇನ್ನೂ ಬೇರೆ ರೈತರನ್ನು ನೋಡೀನಿ. ಈಗ ಇವ್ರ ನೋಡ್ರಿ ಎಷ್ಟು ಚಲೋ ಬೆಳೆದಾರೆ. ಫಸ್ಟ್ ಟೈಮ್ ಇವ್ರು ಬೆಳೆದಿದ್ದು, ಫಸ್ಟ್ ಟೈಮ್ ಒಳಗೆ ಎಷ್ಟು ನೀಟಾಗಿ ಬೆಳೆದಾರೆ. ಹಂಗೆ ಕಂಪೇರ್ ಮಾಡಿದ್ರು ಬೇರೆ ರೈತರಿಗೆ. ಒಮ್ಮೊಮ್ಮೆ ಹಾಕಿ 40 ದಿವ್ಸಕ್ಕೆ ಗೊಬ್ಬರ ಕೊಡ್ತಾರಪ್ಪ. ಹಂಗೆ ಅವ್ರಿಗೆ ನಾವಾಗಲೇ ಬೆನ್ನು ಹತ್ತಿ ಗೊಬ್ಬರ ಹಾಕ್ಸಾಕತ್ತಿದ್ದೆ ಅವರಿಗೆ. ನನಗೇನು ಪ್ರಾಫಿಟ್ ಇಲ್ಲ, ಬಟ್ ಅವ್ರಿಗೆ ಲಾಸ್ ಅಷ್ಟೇ. ಅದು 40 ದಿವ್ಸಕ್ಕಾಗಲೇ ಬೇರೆ ಕಡೆ 2 ಸಲ ಗೊಬ್ಬರ ಹಾಕ್ಸಿರ್ತೆ ನಾನು. ತಳಗೊಬ್ಬರ ಬೇರೆ ಮತ್ತು ಮೇಲೆ 2 ಸಲ ಹಾಕ್ತಾರೆ. ನಾನು 1 ಸಲ ಹಾಕಂತಂದ್ರೂ ಬಟ್ ರೈತರು 1-2 ಸಲ ಹಾಕಿರ್ತಾರೆ, ಚಲೋ ಅದು. ಆಮೇಲೆ ತೆನೆ ಬಿಡೋ ಟೈಮ್ದಾಗೂ ಹಾಕ್ತಾರೆ. ಅವರ ಹುಳ ಏನು ಇಲ್ಲ ಇದ್ರಾಗಂತೂ ಒಟ್ಟು ಕಮ್ಮಿ ಅದಾವು. ಬಟ್ ಆದರೂ ಒಂದು ಸಲ ಮೆಲ್ಲಕ್ಕೆ ಒಂದು ಸ್ವಲ್ಪ ಸುಳಿ ಔಷಧಿ ಹಾಕ್ಸ್ಬಿಡ್ತೀನಿ. ಒಂದು 4 ಎಕರೆ ಒಮ್ಮೆಕ್ಲೆ ಕಂಟಿನ್ಯೂಸ್ ಹಾಕಿದ್ನಿ ಅಂತಂದ್ರೆ 4 ಎಕರೆ ಆದ್ರೆ ನೀರು ಬಿಡೋದು ಕಷ್ಟ ಆಗುತ್ತೆ. ಒಂದು 2 ಎಕರೆ ಹಾಕಿ ಮೇಂಟೈನ್ ಮಾಡ್ಬೇಕು ನೀಟಾಗಿ. 2 ಎಕರೆಗೆ ಆರಾಮ 12 ಟನ್ ಮಟ ತೆಗಿಬೇಕು ಅಂದ್ರೆ ಮಸ್ತ್. 12-13 ಟನ್ 14 ಟನ್ ಮಟ ಇನ್ನೂ ಜಾಸ್ತಿ ತೆಗೆದವ್ರು ಅದಾರ. ಡ್ರಿಪ್ ಥ್ರೂ ಹಾಕಿದ್ದೆ ಅಂದ್ರೆ ಅಂತೂ ಚಲೋ ಬರುತ್ತೆ.
ಡ್ರಿಪ್ಪಿಂದ ಒಂದು ಅದು ಫೋಟೋ ಹಾಕ್ತೀನಿ ನೋಡ್ರಿ ಅದು ಎಂತ ಮಸ್ತ್ ಅದು ಹಾಕಿದ್ದೆಲ್ಲ ಆಗಲಿ ಹಾಂ